ವಕೀಲ್ ಕಪ್ 2025 92 ಟೀಮುಗಳು ಭಾಗವಹಿಸಿದವೆ. ನಮ್ಮ ವಕೀಲ್ ಕಪ್ ಅಂತಂದ್ರೆ ನಮ್ದು ಹಬ್ಬದ ವಾತಾವರಣ. 30ರಿಂದ 35 ಪಂದ್ಯಗಳನ್ನ ನಾವು ಆಯೋಜನೆ ಮಾಡ್ತೀವಿ. ಕ್ರಿಕೆಟ್ ಇರುತ್ತೆ, ಬ್ಯಾಡ್ಮಿಂಟನ್ ಇರುತ್ತೆ, ಕಬಡ್ಡಿ ಇರುತ್ತೆ. IPLಗೂ ಮೀರಿ ನಮ್ಮ ವಕೀಲರು ಇದಕ್ಕೆ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಮೇಡಮ್. ಅವರವರೇ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾರೆ, ಬಂದು ಇಲ್ಲಿ ಭಾಗವಹಿಸ್ತಾರೆ. ಹೆಣ್ಣು ಮಕ್ಕಳು ಬಂದು ಆಡ್ತಾ ಇರೋದು ಬಹಳ ಸಂತೋಷ ಅನ್ಸುತ್ತೆ ನಮಗೆ. ಇದು ಸುಮಾರು 24 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ವಿ. ತೇಜಸ್ವಿ ಗೌಡರ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಕ್ರಿಕೆಟು. ಕ್ರಿಕೆಟ್ ಆಟ ಆಡೋದು ಅಂತ ಮೈಂಡ್ ರಿಲೀಫು. 3 ದಿನ ಒಳ್ಳೆ ಹಬ್ಬ ಥರ ಇರುತ್ತೆ. ಬೇರೆ ಯಾರಿಗೂ ಅವಕಾಶ ಇಲ್ಲ, ಪ್ರತಿಯೊಬ್ಬರು ನಮ್ಮ ವಕೀಲರಾಗಿರ್ತಾರೆ. ಇದು ಮುಂದಿನ ಒಂದು ಜನರೇಷನ್ಗೆ ಅನುಕೂಲ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಇದು ವಕೀಲ್ ಕಪ್ಗೆ ಜಯ ಹಾಗೂ ಅಡ್ವೊಕೇಟ್ ಅಸೋಸಿಯೇಷನ್ ಬೆಂಗಳೂರಿಗೆ ಜಯ ಅಂತ ನಾನು ಹೇಳ್ತೀನಿ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ಊಟ ಇರ್ಬೋದು, ತಿಂಡಿ ಇರ್ಬೋದು, ಮೂಲ ಸೌಕರ್ಯಗಳನ್ನೆಲ್ಲ ನಾವು ಒದಗಿಸ್ತಾ ಇದ್ದೀವಿ. ಬರೀ ಕ್ರೀಕೋಟ್ ಹಾಕೊಂಡು ಇವತ್ತು ಕಲರ್ ಟಿ ಶರ್ಟ್ ಹಾಕೊಂಡು ಗ್ರೌಂಡಲ್ಲಿ ಆಡೋದು, ಅದ್ರದ್ದು ಎಕ್ಸ್ಪೀರಿಯನ್ಸೇ ಬೇರೆ. ಫೈನಲ್ಗೆ ಇಲ್ಲಿ ಕೂಗು ಚಪ್ಪಾಳೆಗಳು ಕೇಳ್ತಿದ್ದಂದ್ರೆ ಒಂದು ಗಗನ ಎತ್ತರಕ್ಕೆ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು 24ನೇ ವರ್ಷದ ಕಾರ್ಯಕ್ರಮ. ಇದು 2025 ವಕೀಲ್ ಕಪ್ 2002ರಿಂದ ಶುರುವಾಗಿದ್ದು. ರಾಜಶೇಖರ್ ಅಂತ ಶುರು ಮಾಡಿದ್ದು, ಸ್ಪೋರ್ಟ್ಸ್ ಕಮಿಟಿ ಚೇರ್ಮನ್ ಆಗಿದ್ರು ಅವರು. ಇದು ನಾನು ಮಾಡ್ತಾ ಇರೋದು ಇದು 24ನೇ ವರ್ಷದ್ದು ವಕೀಲ್ ಕಪ್ 2025. 92 ಟೀಮುಗಳು ಭಾಗವಹಿಸಿದವೆ. ಎಲ್ಲ ಅಡ್ವೊಕೇಟ್ಸ್, ಎಲ್ಲ ಬೆಂಗಳೂರು ಅಡ್ವೊಕೇಟ್ಸ್. ರಾಜ್ಯ ಮಟ್ಟದ್ದು ಮುಂದಿನ ವರ್ಷ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ನಮ್ಮ ಬೆಂಗಳೂರು ವಕೀಲರ ಸಂಘದಿಂದ. ಇದು ಬೆಂಗಳೂರು ವಕೀಲರಿಗೋಸ್ಕರ ಮಾತ್ರ ಸೀಮಿತವಾಗಿದೆ ಅಷ್ಟೇ. ಬ್ಯುಸಿ ಶೆಡ್ಯೂಲ್ ಯಾವಾಗಲೂ ವಕೀಲರುಗಳಿಗೆ ಇದ್ದೇ ಇರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು, ಕ್ರೀಡಾ ಕಾರ್ಯಕ್ರಮಗಳಾಗ್ಬೋದು, ನಾವು ಪ್ರತಿ ವರ್ಷ ಎಂದಿನಂತೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಬೆಂಗಳೂರು ವಕೀಲರ ಸಂಘದ ಸಹಯೋಗದೊಂದಿಗೆ ಮತ್ತು ಅವರ ಆಶ್ರಯದಲ್ಲೇ ಇದು ನಡ್ಕೊಂಡ್ಬರ್ತಾ ಇದೆ. ಕ್ರಿಕೆಟ್ ಇರುತ್ತೆ, ಬ್ಯಾಡ್ಮಿಂಟನ್ ಇರುತ್ತೆ, ಕಬಡ್ಡಿ ಇರುತ್ತೆ, ಮತ್ತು ಜಾವ್ಲಿನ್ ಥ್ರೋ, ಎಲ್ಲ ಅಥ್ಲೆಟಿಕ್ಸ್ ಗೇಮ್ಸು ಎಲ್ಲ ಇರುತ್ತೆ. ಎಲ್ಲ ಗೇಮ್ಸು ಮಾಡ್ತೀವಿ. ಅದು ಏಪ್ರಿಲ್ ತಿಂಗಳಲ್ಲಿ ಮಾಡ್ತೀವಿ, ಮತ್ತು ಮಾರ್ಚ್ ತಿಂಗಳಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಮಾಡ್ತೀವಿ. ಈ ವಿಂಟರ್ ವೆಕೇಷನಲ್ಲಿ ಕ್ರಿಕೆಟ್ ಮಾಡ್ತೀವಿ. ಪ್ರತಿ ವರ್ಷನೂ ಕಂಟಿನ್ಯೂ ಆಗುತ್ತೆ. 92 ಟೀಮ್ ಆಡ್ತಾ ಇದೆ ಈ ವರ್ಷ. ಹೋದ ಸರಿ 90 ಟೀಮ್ ಆಡಿತ್ತು, ಈ ಸರಿ 92 ಟೀಮ್ ಆಡ್ತಾ ಇದೆ. ಮಹಿಳಾ ವಕೀಲರುಗಳು 9 ಟೀಮು, ಇನ್ನು ಮಿಕ್ಕಿದ್ದು 83 ಪುರುಷ ವಕೀಲರು. ಅವ್ರಿಗೆ ಸೆಪ್ರೇಟ್ ಇರುತ್ತೆ. ಮಹಿಳೆಯರೇ ಸೆಪ್ರೇಟ್. ಅವರವರೇ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾರೆ, ಬಂದು ಇಲ್ಲಿ ಭಾಗವಹಿಸ್ತಾರೆ. ಮ್ಯಾಚು ಮಂಗಳವಾರದಿಂದ ಶುರುವಾಯಿತು. ಹೈಕೋರ್ಟು ನ್ಯಾಯಮೂರ್ತಿಗಳಾದಂಥ ಶ್ಯಾಮ್ ಪ್ರಸಾದ್ ಅವರು ಬಂದು ಉದ್ಘಾಟನೆ ಮಾಡೋದ್ರು. ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರ NC ಅಯ್ಯಪ್ಪ ಅವರು ಬಂದಿದ್ದರು. ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಬಂದು ಉದ್ಘಾಟನೆ ಮಾಡೋದ್ರು. ಮತ್ತು ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಕೂಡ ಅಧ್ಯಕ್ಷತೆ ವಹಿಸಿದರು. ಈಗ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರು ಬರ್ತಾ ಇದ್ದಾರೆ. ನಾಳೆ ಸಂಜೆ 6 ಗಂಟೆ, 4 ದಿವಸ. ಮಂಗಳವಾರದಿಂದ ನಾಳೆ ಕೊನೆ ದಿನ, ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಬೆಂಗಳೂರು ವಕೀಲರ ಸಂಘ ಕಾಲಕ್ಕೆ ನಮ್ಮ ವಕೀಲರ ಆರೋಗ್ಯ ಹಿತದೃಷ್ಟಿಯಿಂದ ಸುಮಾರು ಕ್ರೀಡಾಕೂಟಗಳನ್ನು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಾವು ಆಯೋಜಿಸ್ತಾ ಇರ್ತೀವಿ. ಈ ಬಾರಿ ಭಾಳಷ್ಟು ವಿಜೃಂಭಣೆಯಿಂದ ನಮ್ಮ ವಕೀಲ್ ಕಪ್ ಅಂತಂದರೆ ನಮ್ಮದು ಹಬ್ಬದ ವಾತಾವರಣ. ಏಕೆಂತಂದರೆ ನಾವು 25,000 ಜನ ಬೆಂಗಳೂರು ವಕೀಲರ ಸಂಘದಲ್ಲಿ ಸದಸ್ಯರಿದ್ದೀವಿ. ಇದರಲ್ಲಿ ಸುಮಾರು 2,000ಕ್ಕೂ ಅಧಿಕ ಮಂದಿ ನಮ್ಮ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗಿಯಾಗ್ತಾರೆ. ನಮ್ಮಲ್ಲಿ ಭಾಳಷ್ಟು ನುರಿತ ಆಟಗಾರರಿದ್ದಾರೆ. ರಾಜ್ಯದ ಮೂಲೆಗಳಲ್ಲಿ ಇವತ್ತೇನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದವರೆಲ್ಲ ಬೇರೆ ಕಡೆ ಊರುಗಳಲ್ಲೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಮ್ಮ ವಕೀಲರ ಕಪ್ ಏನಿರ್ತದೆ ಆ ಸಂದರ್ಭದಲ್ಲಿ ಎಲ್ಲ ವಕೀಲರು ಒಗ್ಗೂಡಿ ನಾವು ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇದ್ವಿ. ಈ ಕಾರ್ಯಕ್ರಮದಿಂದ ಅನೇಕ ನಮ್ಮ ಹಿರಿಯ ವಕೀಲರ ಶ್ರಮ ಇದೆ. ಮೊದಲಿನಿಂದ ಏನು ನಮ್ಮ ಹಿರಿಯ ವಕೀಲರು ಮಾಡ್ಕೊಂಬಂದಿರೋ ಅದನ್ನು ನಾವು ಇವತ್ತು ಯುವ ಪೀಳಿಗೆ ಅದನ್ನು ಮುಂದುವರಿಸಿದ್ದೀವಿ. ಈ ಬಾರಿ ಭಾಳಷ್ಟು ಮುತುವರ್ಜಿಯಿಂದ ನಮ್ಮ ಕ್ರೀಡಾ ಸಮಿತಿಯ ಅಧ್ಯಕ್ಷರು ನಮ್ಮ ತೇಜಸ್ವಿ ಗೌಡರು ಭಾಳಷ್ಟು ಶ್ರಮಪಟ್ಟು ಸುಮಾರು 1 ತಿಂಗಳಿಂದ ಅವರ ತಂಡವನ್ನು ಕಟ್ಟಿಕೊಂಡು ಅನೇಕ ನಮ್ಮ ಎಲ್ಲ ಗೌರ್ನಿಂಗ್ ಕೌನ್ಸಿಲ್ ಸಹಯೋಗದೊಂದಿಗೆ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಭಾಳಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇದಕ್ಕೆ ನಮ್ಮ ವಕೀಲರ ಮಿತ್ರರು ಏನು ಕ್ರೀಡಾಪಟುಗಳಿದ್ದಾರೆ ಅವರು ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ. ನಮಗೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಪಂದ್ಯಾವಳಿಗಳು, ದಿವಸಕ್ಕೆ ಸುಮಾರು 30ರಿಂದ 35 ಪಂದ್ಯಗಳನ್ನ ನಾವು ಆಯೋಜನೆ ಮಾಡ್ತೀವಿ. ಇಲ್ಲಿ ನುರಿತ ಆಟಗಾರರಿದ್ದಾರೆ, ಸುಮಾರಷ್ಟು ನುರಿತ ಆಟಗಾರರು. ಯಾಕೆಂದರೆ 4 ಓವರಿಗೆ 99 ರನ್ನನ್ನು
ಸಿಡಿಸ್ತಕ್ಕಂಥ ಆಟಗಾರರು ನಮ್ಮಲ್ಲಿದ್ದಾರೆ. ಭಾಳಷ್ಟು ವಿಜೃಂಭಣೆಯಿಂದ ಹಬ್ಬದ ವಾತಾವರಣದಲ್ಲಿ ನಮ್ಮ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದರೆ, ಈ ಒಂದು ಪಂದ್ಯಗಳ ಆಯೋಜನೆ ಮಾಡೋದ್ರಿಂದ ನಾವು ಯಾವಾಗಲೂ ಬಿಜಿ ಶೆಡ್ಯೂಲಲ್ಲಿ ನಾವು ವಕೀಲಿಕೆಯಲ್ಲಿ ತೊಡಗಿರ್ತೀವಿ. ಆ ಒಂದು ವಕೀಲ ತೊಡೆದಾಗ ನಮಗೆ ಮಾನಸಿಕ ಒತ್ತಡಗಳಿರ್ತವೆ, ಸಾಕಷ್ಟು ಇರ್ತವೆ. ಇಂಥ ಕ್ರೀಡಾಕೂಟಗಳು ಆಯೋಜನೆ ಮಾಡಿದಾಗ ಅವರ ಒತ್ತಡದಿಂದ ಹೊರಬಂದು ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲು ಸದುದ್ದೇಶದಿಂದ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ಮೇಡಮ್. ಈ ಆಯೋಜನೆಯಲ್ಲಿ ನಮ್ಮ ವಕೀಲರು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ, ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ನಮ್ಮ ವಕೀಲರು ಭಾಳಷ್ಟು ಶ್ರದ್ಧೆಯಿಂದ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ನನ್ನ ಗೌರವತಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮೇಡಮ್, ಇದು 6 ಓವರು, 5 ಓವರು, 4 ಓವರ್. ಯಾಕಂತಂದ್ರೆ ನಮಗೆ 4 ದಿವಸಗಳಿದೆ. ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ಬಂದು ನಾಳೆ ಇರ್ತದೆ. ನಾಳೆ ಮ್ಯಾನೇಜ್ಮೆಂಟ್ ಇವತ್ತು ಡಿಸಿಷನ್ ತಗೊಳ್ತಾ ಇದೆ. ಯಾಕೆಂತಂದರೆ ನಾಳೆ ಸಮಯದ ಅಭಾವ ನೋಡಿಕೊಂಡು ಸಮಯ ಯಾವ ರೀತಿ ಇದೆ ಅಂತೇಳಿ ತಗೊಳ್ತೀವಿ. ನಾವು ಮೊದಲಿನ ಸಹ 8 ಓವರ್, 6 ಓವರು ಫೈನಲ್ ಪಂದ್ಯವನ್ನು ಆಡಿಸ್ಕೊಂಡು ಬಂದಿದ್ದೀವಿ. ಮೊದಲಿಗೆ ನಮಗೆ ಸುಮಾರು 15-20 ತಂಡ ಸ್ಟಾರ್ಟ್ ಆಗಿದೆ. ಇವತ್ತು 100ರ ಗಡಿ ದಾಟ್ತಾ ಇದ್ದೀವಿ. ಈ 100ರ ಗಡಿ ದಾಟ್ತಕ್ಕಂಥ ವಿಚಾರ ಏನಂತಂದರೆ, ಇವತ್ತು ತುಂಬ ಜನ ಕ್ರಿಕೆಟ್ ಪ್ರೇಮಿಗಳಾಗಿದ್ದಾರೆ. ಇದು ಅಂತಾರಾಷ್ಟ್ರೀಯ ಕ್ರೀಡೆ ಆಗಿರೋದ್ರಿಂದ ಸುಮಾರು ಕ್ರಿಕೆಟ್ ಪ್ರೇಮಿಗಳಾಗಿದ್ದಾರೆ. ಇವತ್ತು ಏನು IPL ನಡೀತಾ ಇದೆ, IPLಗೂ ಮೀರಿ ನಮ್ಮ ವಕೀಲರು ಇದಕ್ಕೆ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಮೇಡಮ್. ಕ್ರಿಕೆಟ್ ವಕೀಲ್ ಕಪ್ ಅಂತ ಏನು ಮಾಡ್ತಾ ಇದ್ದೀವಿ, ಇದು ಸುಮಾರು 24 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ವಿ. ಈಗ ಆಲ್ರೆಡಿ ನಮ್ಮ ವಕೀಲ ಮಿತ್ರರು ಹೇಳ್ದಾಗೆ ಹೌದು, ಸತ್ಯ ಇದು. 24 ವರ್ಷದಿಂದ ಯಾವಾಗೂ ವಕೀಲರುಗಳು ವಕೀಲಿಕೆ ಮಾಡಿಕೊಂಡು ಯಾವಾಗೂ ಕಕ್ಷಿದಾರ, ಕೋರ್ಟು, ಕಚೇರಿ ಅಂತ ಓಡಾಡ್ಕೊಂಡಿರ್ತೀವಿ. ಇಂಥ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿಯೊಂದು ಇಂಥ ಆಕ್ಟಿವಿಟೀಸ್ ಬೇಕು ಅಂತ ನಮ್ಮ ಹಿರಿಯರೆಲ್ಲ ಈ ಹಿಂದೆ ಒಂದು ತೀರ್ಮಾನ ಮಾಡಿ ಅಥ್ಲೆಟಿಕ್ಸು, ಸ್ಪೋರ್ಟ್ಸ್, ಕ್ರಿಕೆಟ್, ಕಬಡ್ಡಿ, ಎಲ್ಲ ವಾಲಿಬಾಲು, ಎಲ್ಲ ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾಯಿದ್ರು. ಅದನ್ನು ನಾವು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಸರಿ ಈ ಕಮಿಟಿಲಿ ಈ 2025ರ ಇದರಲ್ಲಿ ಅವಧಿಯಲ್ಲಿ ತೇಜಸ್ವಿ ಗೌಡ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿ ಅವ್ರ ಅಧ್ಯಕ್ಷತೆಯಲ್ಲಿ ಈ ಕ್ರಿಕೆಟ್ ಟೂರ್ನಿಮೆಂಟ್ನ ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಪ್ರತಿದಿನ ಎಲ್ಲ ವಕೀಲ ಮಿತ್ರರಿಗೂ ಊಟ ತಿಂಡಿ ಪ್ರತಿಯೊಂದು ಇಲ್ಲಿ ನಾವೆಲ್ಲ ಆರ್ಗನೈಸ್ ಮಾಡಿರ್ತೀವಿ. ಎಲ್ಲ ಒಂದು ಕುಟುಂಬದ ಒಂದು ಆಟ ಇದು. ಯಾರು ಹೊರಗಡೆಯವ್ರನ್ನ ಯಾರನ್ನೂ ಅಲೋ ಮಾಡಲ್ಲ. ಒನ್ಲಿ ಫಾರ್ ಅಡ್ವೊಕೇಟ್ಸು. ಬೆಂಗಳೂರು ವಕೀಲರ ಸಂಘದಲ್ಲಿ 25,000 ವಕೀಲರಿದ್ದೀವಿ. ಎಲ್ಲ ಕುಟುಂಬದಲ್ಲಿ ಒಂದು ಆಟನ ಇದನ್ನು ನಾವು ಕುಟುಂಬದಲ್ಲೇ ಒಂದು ಆಟ ಅಂತ ಮಾಡಿರೋದು, ಬೇರೆ ಯಾರಿಗೂ ಅವಕಾಶ ಇಲ್ಲ. ಆದ್ದರಿಂದ ಎಲ್ಲರೂ ಸ್ಮಾರ್ಟ್ ಕಾರ್ಡ್ ಇರ್ತದೆ, ಪ್ರತಿಯೊಬ್ಬರು ನಮ್ಮ ವಕೀಲರಾಗಿರ್ತಾರೆ. ಎಲ್ರಿಗೂ ಊಟ ಇರ್ಬೋದು, ತಿಂಡಿ ಇರ್ಬೋದು, ಆಮೇಲೆ ಅವರ ಮೂಲ ಸೌಕರ್ಯಗಳನ್ನೆಲ್ಲ ನಾವು ಒದಗಿಸ್ತಾ ಇದ್ದೀವಿ. ಫಸ್ಟ್ ಏಡ್ ಕಿಟ್ ಇರ್ಬೋದು ಪ್ರತಿ ಒಂದರಲ್ಲೂ. ಮತ್ತು ಮಹಿಳಾ ವಕೀಲರುಗಳ ಬಗ್ಗೆ ಹೇಳಬೇಕು, ಮನೆ ಮತ್ತು ಇಲ್ಲಿ ಎಲ್ಲ ಕಷ್ಟಗಳನ್ನ ನಿಭಾಯಿಸ್ಕೊಂಡು ಕ್ರಿಕೆಟ್ನು ನಾವು ಆಡಬೇಕು ಅಂತ ಅವರು ಒಂದು ಉತ್ತೇಜನ ಪಡ್ಕೊಂಡು ಅವರೇ ಪ್ರಾಕ್ಟೀಸ್ ಮಾಡಿ ಅವರೇ ಕೋಚ್ಗಳನ್ನ ಅಪಾಯಿಂಟ್ ಮಾಡಿಕೊಂಡು ಅವ್ರು ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಆಡ್ತಾರೆ. ಎಂಟೈರ್ ಡೇ 4 ಡೇಸ್ ಇದನ್ನೊಂಥರ ಸೆಲೆಬ್ರೇಷನ್ ಮಾಡ್ತೀವಿ, ನಾವು ಹಬ್ಬದ ಥರ ಆಚರಣೆ ಮಾಡ್ತೀವಿ. ಫಸ್ಟಿಂದ ಲಾಸ್ಟ್ವರೆಗೂ ನಮಗೆಲ್ಲರಿಗೂ ಇದು ಹಬ್ಬದ ವಾತಾವರಣ, ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀವಿ. ಈ ಸ್ಟ್ರೆಸ್ನೆಲ್ಲ ಕಳೆಯೋವಂಥ ಒಂದು ಪ್ರಯತ್ನ ಅಷ್ಟೇ ಇದರಲ್ಲಿ. ಬಟ್ ಯಾವತ್ತೂ ಕೂಡ ಈ ಕ್ರಿಕೆಟ್ ವಕೀಲ್ ಕಪ್ ಅಂದರೆ ಅದೊಂಥರ ಸೆಲೆಬ್ರೇಷನ್. ಪ್ರತಿಯೊಬ್ಬ ಅಡ್ವೊಕೇಟು ಇಲ್ಲಿ ಬಂದೇ ಆಚೆ ಹೋಗೋದು. ಎಲ್ಲರೂ ನೋಡೋಕ್ಕೆ ಆಗಿರ್ಬೋದು, ಆಡೋಕ್ಕೆ ಆಗಿರ್ಬೋದು, ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಇದರಲ್ಲಿ ಪಾರ್ಟಿಸಿಪೇಷನ್ ಇದ್ದೇ ಇರ್ತದೆ. ಚಾಲೆಂಜಿಂಗ್ ಅನ್ನೋದಕ್ಕಿಂತ ನಮ್ಮ ಈ ವೃತ್ತಿನಲ್ಲೆಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ಹೆಣ್ಣುಮಕ್ಳು ಬಂದು ಆಡ್ತಾ ಇರೋದು ಭಾಳ ಸಂತೋಷ ಅನ್ಸುತ್ತೆ ನಮಗೆ. ಸುಮಾರು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಈ ಬಾರಿ ಈ ವಕೀಲ್ ಕಪ್ 2025 ಏನಿದೆ, ಈ ಬಾರಿ 9 ತಂಡಗಳು ಬಂದಿದೆ, ಮಹಿಳಾ ತಂಡಗಳು. ಹಾಗಾಗಿ ತುಂಬ ಖುಷಿ ಇದೆ ನಮಗೆಲ್ಲ. ಸಪೋರ್ಟ್ ಮಾಡ್ತಾರೆ, ಯಾಕಂದ್ರೆ ನಾವೆಲ್ಲ ವೃತ್ತಿನಲ್ಲಿ ದಿನ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡೋರು. ಇದ್ರ ಮೊದಲು ನಾವು ಬಿಡುವು ಮಾಡ್ಕೊಂಡು ಆಡ್ಬೇಕಷ್ಟೇ ಇದನ್ನ. ಕೆಲಸ ಮಾಡೋಕೆನೆ ಬಿಡಲ್ಲ ಎಷ್ಟೋ ಮನೆಯಲ್ಲಿ, ಅದು ಕೂಡ ಲಾಯರ್ ಅಂದ್ರೆ ರಿಸ್ಕ್ ಜಾಬ್ ಅಂತ ಹೇಳ್ತಾರೆ. ಈಗಿನ ಖಂಡಿತ ನಮ್ಗೆಲ್ಲದರಲ್ಲೂ ಸಪೋರ್ಟ್ ಇದೆ. ಎಲ್ಲಾರ ಮನೇಲೂ ಸಪೋರ್ಟ್ ಮಾಡ್ತಾರೆ. ಮೋಸ್ಟ್ ವಕೀಲರಲ್ಲಿ ಯಾರು ಆ ಥರ ಇರೋದಿಲ್ಲ. ಯಾಕೆ ವೃತ್ತಿಗೆ ಅವಕಾಶ ಮಾಡಿಕೊಟ್ಟಿರುವಾಗ ಇದೆಲ್ಲ ಅದು ವೃತ್ತಿ ಜೊತೆಗೆ ನಾವು ಇದನ್ನೆಲ್ಲ ಮಾಡ್ಕೊಂಡು ನಮ್ಮ ಸಂತೋಷಕ್ಕಂತ ಮಾಡುವಂಥದ್ದು ಇದು. ನಮ್ಮ ವಕೀಲರ ಸಂಘ ಇದನ್ನು ಬಹಳ ವರ್ಷಗಳಿಂದ ನಡ್ಸ್ಕೊಂಡು ಬಂದಿದೆ. ಇದಕ್ಕೆಲ್ಲರೂ ತುಂಬ ಸಹಕಾರವನ್ನು ಮಾಡ್ತಾರೆ, ನಮಗೆ ಸಹಕಾರ ಬೆಂಬಲ ಇದೆ, ನಡ್ಸ್ಕೊಂಡು ಬರ್ತಾ ಇದ್ದೀವಿ. 9 ತಂಡಗಳಿದೆ ಈ ಬಾರಿ, ಮಹಿಳೆ 9 ತಂಡಗಳಿದೆ. ಈಗ ಓವರಾಲ್ ಆಗಿ ಏನು ಹೇಳ್ತೀರಿ ಅಲ್ಲ, ಈ ರೀತಿ ಎಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಬೇಕು ನಮಗೆ. ನಮ್ಮ ವಕೀಲರ ಸಂಘದಲ್ಲಿ ಸ್ಪೋರ್ಟ್ಸಲ್ಲಿ ಆ್ಯನ್ಯುವಲ್ ಸ್ಪೋರ್ಟ್ಸು ಮಾಡ್ತೀವಿ ನಾವು. ಆ್ಯನ್ಯುವಲ್ ಸ್ಪೋರ್ಟು ಒಂದು 2 ದಿನ ಇರುತ್ತೆ. ಎಲ್ಲ ರೀತಿಯ ಕ್ರೀಡೆಗಳು ಅದರಲ್ಲಿರುತ್ತೆ. ಕಬಡ್ಡಿ, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಂತಲೇ ಸಪ್ರೇಟಾಗಿ ಮಾಡ್ತೀವಿ. ಕ್ರಿಕೆಟ್ ವಕೀಲ್ ಕಪ್ ಅಂತಲೇ ಒಂದು ಸಪ್ರೇಟಾಗಿ ಮಾಡ್ತೀವಿ. ಮತ್ತು ರನ್ನಿಂಗ್ ರೇಸು, ಈ ಥರ ಎಲ್ಲನೂ ಅಥ್ಲೆಟಿಕ್ಸು ಒಂದು ದಿನ ಮಾಡ್ತೀವಿ. ಎಲ್ಲ ಪ್ರತಿ ವರ್ಷ ಸಹ ಭಾಳ ಅಚ್ಚುಕಟ್ಟಾಗಿ ಇದನ್ನು ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಚೆನ್ನಾಗಿದೆ. ನಾನು ನನ್ನ ಪ್ರೊಫೆಷನ್ಗೆ ಬಂದು 25 ವರ್ಷ ಆಯಿತು.
25 ವರ್ಷಗಳು ಸ್ಟಾರ್ಟ್ ಆಗಿ ಕ್ರಿಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಇದೀವಿ ಆದ್ರಿಂದ ಕ್ರಿಕೆಟ್ ಟೂರ್ನಮೆಂಟ್ ಈ ತರ ವಕೀಲ್ ಕಪ್ ಅನ್ನೋದೇ ನಾವು ಸುಮಾರು 24 ವರ್ಷಗಳ ನಡ್ಸ್ಕೊಂಡ್ ಬರ್ತಾ ಇರೋದ್ರಿಂದ ಅವಾಗ ತಂಡಗಳು ಕಡಿಮೆ ಇತ್ತು, ಈಗ ತಂಡಗಳೆಲ್ಲ ಜಾಸ್ತಿ ಆಗಿದೆ, ಎಲ್ಲ ಆಡ್ಕೊಂಡು ಬರ್ತಾರೆ. ಅವರನ್ನು ನಿಭಾಯಿಸೋದು ಕಷ್ಟ ಆಗುತ್ತಾ? ಖಂಡಿತ ಇಲ್ಲ ವಕೀಲರೇ ಆದ್ರಿಂದ ಎಲ್ಲ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಆದರೂ ಈ ಬಾರಿ ನಮ್ಮ ಕ್ರೀಡಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ತೇಜಸ್ವಿ ಗೌಡ್ರವರು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಳ್ತಾ ಇದ್ದಾರೆ. ಅವರ ಜೊತೆಗೂ ಸಹ ನಮ್ಮ ಉಳಿದ ಕೆಲವು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಅವ್ರ ಜೊತೆಗೆ ಸಹಕಾರ ಬೆಂಬಲ ನೀಡಿದ್ದಾರೆ. ಒಂದು ನಮ್ಮ ನಾಗರಾಜು ಅವರು ಇರ್ಬೋದು, ನಮ್ಮ ಪುಟ್ಟಣ್ಣ, ಚೆನ್ನಪ್ಪ ಗೌಡ, ಈಗ ಎಲ್ಲರೂ ಅವ್ರ ಜೊತೆ ಅವ್ರ ಜೊತೆ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಒಂದು ಆಯೋಜಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ದಿನ ನಾನು ಕ್ರೀಡಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ತೇಜಸ್ವಿ ಗೌಡರವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಟ್ಟಿಗಿರ್ತೀವಿ, ಬರೀ ಕೋರ್ಟ್ನಲ್ಲಿ ಮಾತ್ರ ಒಬ್ರಿಗೊಬ್ರು ನೋಡೋದು. ಇಲ್ಲಿ ಒಟ್ಟಾಗಿ ಕ್ರಿಕೆಟ್ ಮಾಡುವಾಗ ಆಮೇಲೆ ದಂಡಗಳು, ನಾನು 35 ವರ್ಷ ಪ್ರಾಕ್ಟೀಸು, 8-9 ವರ್ಷದಿಂದ ಬರೀ 2 ದಂಡ 3, ಈ ಸತಿ ಟೋಟಲಿ 9 ಇದೆ. So ladies are improving, and cultural activities also improved, and also it's very this is an honorable profession. I am so happy to be part of this cultural event. ಮನೆಯಲ್ಲಿದ್ದಾಗ ಕ್ರಿಕೆಟ್ ನೋಡ್ತಾ ಇದ್ರಾ? ನೋಡ್ತೀನಿ. ಮಹಿಳೆಯರ ಆಟ ಎಲ್ಲ ನೋಡ್ತಿದ್ರಾ ಕ್ರಿಕೆಟ್ ಅಲ್ಲಿ? ಮೊನ್ನೆ ಗೆದ್ದಿದ್ದು ನೋಡಿದ್ದೀನಿ, ತುಂಬ ಸಂತೋಷವಾಯಿತು. ನಮ್ಮ ಹೆಣ್ಣು ಮಕ್ಕಳು ಯಾವ ಮಟ್ಟಕ್ಕೆ ಬಂದರು ಅಂತ ನಾವು ನಮಗೆ ಎಷ್ಟು ಪ್ರಾಕ್ಟೀಸ್ ಅಂದರೆ 40 years ಆಯಿತು. ಅದರಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಾಗ ಇಬ್ಬರು ಲೇಡಿ ಅಡ್ವೊಕೇಟ್ಸು. ಇವಾಗ ಇಷ್ಟು ಜನ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ನಾವು ಮಾಡುವಾಗ ಇಬ್ಬರೇ ಇರೋದು. ಹೇಗೆ ಅನಿಸ್ತಾ ಇದೆ ಕ್ರಿಕೆಟ್ ಮಹಿಳೆಯರು ಆಡ್ತಾ ಇರೋದು? ತುಂಬ ಸಂತೋಷವಾಯಿತು. ಎನ್ಕರೇಜಿಂಗ್, ವಿ ವಾಂಟ್ ಟು ಎನ್ಕರೇಜ್. ಐ ಕೇಮ್ ಹಿಯರ್ ಟು ಎನ್ಕರೇಜ್ ಎವ್ರಿವನ್. ಈಗ ಹೆಣ್ಮಕ್ಳು ಗೆಲ್ಬೇಕಾ ಗಂಡು ಮಕ್ಳು ಗೆಲ್ಬೇಕಾ? ಒಳ್ಳೆ ಕ್ವಶನ್. ನನ್ನ ಪ್ರಕಾರ ಗಂಡು ಮಕ್ಕಳ ಈ ಫೀಲ್ಡ್ನಲ್ಲಿ ಗಂಡು ಮಕ್ಕಳು ಗೆಲ್ತಾರೆ, ಹೆಣ್ಣು ಮಕ್ಕಳ ಫೀಲ್ಡ್ನಲ್ಲಿ ಹೆಣ್ಣು ಮಕ್ಕಳು ಗೆಲ್ತಾರೆ. ಐ ಕೆನಾಟ್ ಡಿಫ್ರೆನ್ಶಿಯೇಟ್ ಬೋತ್ ಆರ್ ಟು ಐಸ್ ಟು ಮೀ. ಓಕೆ, ಥ್ಯಾಂಕ್ ಯು. ಈ ಸಲ ಸ್ಪೆಷಲ್ ಏನು ಅಂದರೆ ತೇಜಸ್ವಿ ಗೌಡರ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಕ್ರಿಕೆಟು. ಲೇಡೀಸ್ ಟೀಮೂ ಜಾಸ್ತಿ ಆಗಿದೆ, 9 ಜನ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಜೆಂಟ್ಸ್ ಅಡ್ವೊಕೇಟ್ಸು, ಲೇಡಿ ಅಡ್ವೊಕೇಟ್ಸು, ಜೆಂಟ್ಸ್ ಅಡ್ವೊಕೇಟ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ. ಅದು ಒಂದು ನಮಗೆ ತುಂಬ ಖುಷಿಯಾಗಿದೆ. ಲೇಡಿ ಅಡ್ವೊಕೇಟ್ಸ್ಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಕ್ರಿಕೆಟಲ್ಲಿ. ಪ್ಲಸ್ಸು ತೇಜಸ್ವಿ ಗೌಡವರು ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ಮತ್ತು ಬೆಳಗ್ಗೆ ಕಾಫಿ, ತಿಂಡಿ ಎಲ್ಲದನ್ನು ಅರೇಂಜ್ ಮಾಡಿ ತುಂಬ ಚೆನ್ನಾಗಿ ಅಡ್ವೊಕೇಟ್ಸ್ಗೆ ಕೋಆಪ್ರೇಷನ್ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಡ್ವೊಕೇಟ್ಸಲ್ಲಿ ಲೇಡಿ ಅಡ್ವೊಕೇಟ್ಸು ಇಷ್ಟೊಂದು ಖುಷಿಯಾಗಿ ಸಂತೋಷವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನನಗೂ ತುಂಬ ಖುಷಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ನಮಗೆ ಬೆಳಗ್ಗೆ ನಾವು 8:30 or 9:30 ಮನೆಗೆ ಬಿಟ್ವಿ ಅಂದರೆ ಆಫೀಸ್ಗೆ ಹೋಗಿ ಕೋರ್ಟಿಗೆ ಬಂದು ಕೋರ್ಟಲ್ಲಿ ಫೈಲ್ ಹಿಡ್ಕೊಂಡು ಒಂದೊಂದು ಫ್ಲೋರು ನಾವು ಹತ್ತಿ ಹೋಗಿ ಬಂದು ಅಪಿಯರೆನ್ಸ್ ಕೊಟ್ಕೊಂಡು ಆ ಟೆನ್ಷನ್ನಲ್ಲೂ ನಾವು ಅರೇಂಜ್ ಮಾಡಿಕೊಂಡು ಪ್ಲಸ್ ನಮ್ಮ ಪರವಾಗಿ ನಮ್ಮ ಬೇರೆ ಕೊಲೀಗ್ಸನ್ನ ಅಪಿಯರೆನ್ಸಿಗೆ ಬಿಟ್ಟು ಇಲ್ಲಿ ನಾವು ಲೇಡಿ ಅಡ್ವೊಕೇಟ್ಸು, ಜೆಂಟ್ಸ್ ಅಡ್ವೊಕೇಟ್ಸು ಕ್ರಿಕೆಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಈ ಬ್ಯುಸಿ ಶೆಡ್ಯೂಲಲ್ಲೂ ನಾವು ತುಂಬ ಚೆನ್ನಾಗಿ ಇದು ಸ್ಪೋರ್ಟ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಒಂದು ಅಬ್ಸರ್ವ್ ಜಸ್ಟಿಸ್ ಅಂತ ಹೇಳ್ಬಿಟ್ಟು ಒಂದು ಟೀಮ್ ಮಾಡ್ಕೊಂಡು 3 ವರ್ಷದಿಂದ ಆಡ್ತಾ ಇದ್ದೀವಿ. ನಮ್ಮ ಡೈಲಿ ಕೆಲ್ಸಕ್ಕೆ ಪ್ರೆಷರು, ಕೋರ್ಟು ಕಲಾಪ ಇರುತ್ತೆ, ಅದೆಲ್ಲ ಬಿಟ್ಟು ಎಲ್ಲ ವಕೀಲರು 86 ಟೀಮ್ ಇದೆ. 86 ಟೀಮ್ ಅಂದರೆ ಆಲ್ಮೋಸ್ಟ್ 15 ಅಂದ್ರೂ ನಿಮ್ಗೆ 800-900 ಜನ ಆಗ್ತೀರಿ. ಅಷ್ಟು ಜನನೂ ಬಂದು 3 ದಿನ ಒಳ್ಳೆ ಹಬ್ಬ ಥರ ಇರುತ್ತೆ. ಇಲ್ಲಿ ಎಲ್ಲರೂ ಅವ್ರದ್ದು ಒಂದು ಟೀಮ್ ಮಾಡಿಕೊಂಡು ಮ್ಯಾಚ್ ಇರಬೇಕಾದ್ರೆ 1 ವಾರ ಡೈಲಿ ಪ್ರಾಕ್ಟೀಸ್ 1 ವಾರದಿಂದ ಮಾಡಿಕೊಂಡು ಮ್ಯಾಚಲ್ಲಿ ಆಡಿ, ಆಮೇಲೆ ಸೋತರು ಯಾರು ತಲೆ ಕೆಡಿಸ್ಕೊಳಲ್ಲ, ಸೋತರು ಜೋಶಲ್ಲಿ ಇರ್ತೀವಿ, ಗೆದ್ದವರು ಇನ್ನೊಂದು ಮ್ಯಾಚ್ ಆಡ್ತಾರೆ ನೆಕ್ಸ್ಟ್ ಅಂತ ಒಂಥರ. ಕಪ್ ಗೆದ್ರೆ ಎಷ್ಟೋ ಇನ್ನು ಸಂಪಾದನೆ ನಮಗೆ ನಾವೇನು ಯಾವುದೋ ಕೇಸ್ ಗೆದ್ದಷ್ಟು ಖುಷಿನೇ ಒಂದೊಂದು ಟೀಮ್ಗೆ. ಮತ್ತು ಇಲ್ಲಿ ದ್ವೇಷನೇ ಇರಲ್ಲ. ಬೇರೆ ಅದೇ IPL ಇದೆ, ಮುಂಬೈ ಇಂಡಿಯನ್ಸು, RCB ಆ ಥರ ಎಲ್ಲ, ಇಲ್ಲೆಲ್ಲ ದ್ವೇಷ ಇಲ್ಲ, ಎಲ್ಲರೂ ಅಡ್ವೊಕೇಟ್ಸೇ. ಫ್ಯಾಮಿಲಿಯಲ್ಲಿ 1 ವಾರ ಸ್ಪೋರ್ಟ್ಸು ಅದ್ರದ್ದು ಅನುಭವನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಈ ನಮ್ಮ ಸಮೂಹ ಇಲ್ಲಿ ಸೀನಿಯರ್ಗಳಿರ್ತಾರೆ, ತುಂಬ ಎಕ್ಸ್ಪೀರಿಯನ್ಸು, ಮತ್ತು ಜೂನಿಯರ್ಸ್ ಇರ್ತಾರೆ. ಸೀನಿಯರ್ ಹೇಳ್ತಾರೆ ಹೋಗ್ರಪ್ಪ ಆಡಿ, ಇದು ಸ್ಪೋರ್ಟ್ಸ್ ಟೈಮು, ಟೆನ್ಷನ್ ಎಲ್ಲ ಬಿಟ್ಟು ಅಂತ.
ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲ ಮೇಡಮ್, ನಾವೇನು ಅಂಥ ಪ್ಲೇಯರ್ಸ್ ಏನೂ ಅಲ್ಲ. ಇಲ್ಲಿ ಬಂದಮೇಲೆ ನಾವೆಲ್ಲರೂ ಹುಡುಗರೆಲ್ಲ ಸೇರಿಕೊಂಡು ಎಲ್ಲ ಅಡ್ವೊಕೇಟ್ಸ್ಗಳು, ಮತ್ತು ಇವಾಗ ನಾವು ಕೋರ್ಟ್ ಕಲಾಪದಲ್ಲಿ ಹೋದಾಗ ಯಾರೋ ಒಬ್ರು ಸರ್ಕಲ್ ಫ್ರೆಂಡ್ ಆಗ್ತಾರೆ. ನೀವು ಕ್ರೀಡೆ ಆಡ್ತೀರಾ? ಹೌದು ಆಡ್ತೀರಾ ಅಂದರೆ ಕರ್ಸೋದು, ನಮ್ಮ ಟೀಮಿಗೆ ಸೇರಿಸೋದು, ಆಡೋದು ಅಷ್ಟೇ. ಹೊಸ ಪರಿಚಯ. ಇಲ್ಲಿ ಬಂದಮೇಲೆ ಒಂಥರ ಫ್ಯಾಮಿಲಿ ಥರ ಆಗ್ಬಿಡ್ತೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು. ಇದು ನಮ್ಮದು 3ನೇ ವರ್ಷ ಟೀಮ್ ಆಡ್ತಾ ಇರೋದು. ಲಾಸ್ಟ್ ಟೈಮ್ ಕ್ವಾರ್ಟರ್ ಫೈನಲ್ ಸೋತ್ವಿ. ಈ ಸರಿ ಸೆಕೆಂಡ್ ರೌಂಡಲ್ಲೇ ಸೋತಿದ್ದೀವಿ. ನೆಕ್ಸ್ಟ್ ಇದೇ ಜೋಶಲ್ಲಿ ಬರ್ತೀವಿ, ಕಪ್ ಹೊಡಿತೀವಿ. RCBಗೆ ಎಷ್ಟು ವರ್ಷ ಬೇಕಾಗಿತ್ತು ಕಪ್ ಹೊಡೆಯೋಕ್ಕೆ, ಅದೇ ಥರ ನಾವು ಕಾಯ್ತೀವಿ, ನಾವು ಹೊಡಿತೀವಿ. ತುಂಬ ಒಳ್ಳೇದಲ್ಲ ಮೇಡಮ್. ಟೆನ್ಷನ್ಸು, ಕೇಸು, ಕೋರ್ಟು ಅದೆಲ್ಲ ನೋಡ್ತಾ ಇರ್ತೀವಿ ಡೈಲಿ. ಆದರೆ ಇದೊಂದು ಕ್ರಿಕೆಟ್ ಆಟ ಆಡೋದು ಅಂತ ಮೈಂಡ್ ರಿಲೀಫು. ಎಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಕಾಲೇಜ್ ಹುಡುಗರೆಲ್ಲ ಸೇರಿ ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಆಡೋದು ಅಂದರೆ ತುಂಬ ಒಳ್ಳೇದಲ್ವಾ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈಗ ಕೆಲಸದ ಪ್ರೆಷರ್ ಇಲ್ಲ ಮೇಡಮ್, ಕೆಲಸದ ಪ್ರೆಷರ್ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಆರಾಮಾಗಿ ಇವಾಗ ಮ್ಯಾಚ್ ಆಡಬೇಕು ಅಂದರೆ ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ದೀವಿ ನಾವು. ಮ್ಯಾಚ್ ಆಡಬೇಕು, ಗೆಲ್ಲಬೇಕು ಇವಾಗ. ಅದೇ ಮೇಡಮ್, ಗೆಲ್ತೀವಿ ಮೇಡಮ್ ನಾವು. ನೀವು ಗೆಲ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ ನಿಮಗೆ? ಇಲ್ಲ ಮೇಡಮ್, ಸ್ಪೋರ್ಟ್ಸ್ನ ನಾವು ಆರಾಮಾಗಿ ತಗೊಬೇಕು. ಸೋಲು ಗೆಲುವು ಇದ್ದಿದ್ದೆ, ಸ್ಪೋರ್ಟಿವ್ ಆಗಿ ತಗೊಂಡು ಆಡಬೇಕಷ್ಟೆ. 2025ನೇ ನಾವು ವಕೀಲ ಕಪ್ಪನ್ನು ನಡೆಸ್ತಾ ಇದ್ದೀವಿ. ಇದೇ ಥರ ಬ್ಯಾಡ್ಮಿಂಟನ್ನು ನಡೆಸ್ತೀವಿ, ಅಥ್ಲೆಟಿಕ್ಸು ನಡೆಸ್ತೀವಿ. ಹೀಗೆ ನಮ್ಮ ವಕೀಲರಿಗೆ ಏನು ದೈಹಿಕವಾಗಿ ಮತ್ತು ಅವ್ರಿಗೆ ಏನಾಗುತ್ತೆ, ಕೆಲಸದ ನಡುವೆ ಒತ್ತಡದಲ್ಲಿ ಆ ಪ್ರೆಷರ್ನ ಕಡಿಮೆ ಮಾಡಬೇಕು ಅಂದರೆ ಈಗ ಬರ್ತಕ್ಕಂಥ ಯುವ ವಕೀಲರು ಎಲ್ಲರೂ ಪ್ರೊಫೆಷನಿಸ್ಟಾಗಿ ಬರ್ತಾ ಇರ್ತವ್ರು. ಅಂದರೆ ಆಟನ ಒಂದು ವೃತ್ತಿಯಾಗಿ ಬರ್ತಾ ಇದ್ದಾರೆ ಇವಾಗ. ಮೊದಲು ಆಗಿರಲಿಲ್ಲ, ಸುಮ್ಮನೆ ಏನೋ ಹಳ್ಳಿಗಳಿಂದ ಬಂದು ಆಟ ಆಡ್ತಕ್ಕಂಥವ್ರು ಇದ್ದ ಸಂಖ್ಯೆ ಇತ್ತು. ಈಗ ಎಲ್ಲರೂ ಇಡೀ ರಾಜ್ಯದಲ್ಲಿ ಬಂದು ಇಲ್ಲಿ ಮೆಂಬರ್ ಇರ್ತಕ್ಕಂಥ 25,000 ಜನ ವಕೀಲರು ಇಲ್ಲಿದ್ದಾರೆ. 25,000 ವಕೀಲರು 2001ರಿಂದ ಇದು ನಾವು ಈ ಕ್ರೀಡೆಯನ್ನು ಪ್ರಾರಂಭಿಸಿದ್ದೀವಿ. ಈ ಕ್ರೀಡೆ ಎಷ್ಟು ಯಶಸ್ವಿಯಾಗಿ ಅಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದೆ ಈ ಕ್ರೀಡೆ. ಇದು ಏನಾಗಿದೆ, ವಕೀಲರಲ್ಲಿ ಒಂದು ಕ್ಷೇಮಾಭಿವೃದ್ಧಿಯನ್ನು, ನಮ್ಮ ಸಂಘದ ಕ್ಷೇಮಾಭಿವೃದ್ಧಿಗೋಸ್ಕರ ಮತ್ತು ವಕೀಲರ ಒಂದು ಹಿತಾಸಕ್ತಿಗೋಸ್ಕರ, ವಕೀಲರ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಅವ್ರಿಗೆ ಆವಾಗವಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅನ್ನೋ ಕಾರಣಕ್ಕೆ ನಾವೇನು ಮಾಡಿದ್ದೀವಿ, ಈ ಥರದ ಒಂದು ಕ್ರೀಡೆಗಳನ್ನು ನಾವು ಎಲ್ಲರೂ ಭಾಗವಹಿಸಬೇಕು. ಅವರಲ್ಲಿ ಇರ್ತಕ್ಕಂಥ ಕ್ರೀಡಾಭಿಮಾನ ಮತ್ತು ಕ್ರೀಡೆಯನ್ನು ಮುಂದಕ್ಕೆ ಎತ್ಕೊಂಡು ಹೋಗ್ಬೇಕು. ಮುಂದೆ ನೆಕ್ಸ್ಟ್ ಜನ್ರೇಷನ್ಗೆ ಇಲ್ಲಿಂದ ಒಂದು IPL ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಈ ಥರ ಯಾವುದೇ ನಮ್ಮ ಕ್ರಿಕೆಟ್ ಇದು ಕಬಡ್ಡಿ ಪಂದ್ಯಾವಳಿಗಳಿರ್ಬೋದು, ಇದು ಮುಂದಿನ ಒಂದು ಜನ್ರೇಷನ್ಗೆ ಅನುಕೂಲ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ ಇದು. ಹೀಗಾಗಿ ಈಗೇನಾಗಿದೆ, ಈಗ ನಮ್ಮ ಪ್ರತಿ ವರ್ಷ ಇದು ಏನಾಗ್ತಾ ಇದೆ, ಈಗ 92 ಪಂದ್ಯಗಳು ಈಗ ಪ್ರಾರಂಭ ಆಗಿದೆ. ಈಗ ತಂಡಗಳು ಈ ಕ್ರಿಕೆಟ್ 2025 ನಮ್ಮ ಕ್ರಿಕೆಟ್ 25 ಈಗ ಪ್ರಾರಂಭ ಆಗಿದೆ. ಇದರಲ್ಲಿ 9 ಮಹಿಳೆಯರದಿದೆ ಮತ್ತು 82 ಪುರುಷರದಿದೆ. ಈಗ ಎಲ್ಲರೂ ಸಹ ಇದರಲ್ಲಿ ಅತ್ಯುನ್ನತವಾದಂಥ ಹೆಚ್ಚಿನ ಮಟ್ಟಕ್ಕೆ ಭಾಗವಹಿಸಿ ಉತ್ಸುಕರಾಗಿ ಈ ಕ್ರೀಡೆಯನ್ನು ಅತ್ಯಂತ ಶ್ರೀಮಂತಗೊಳಿಸುವಂಥ ಮಟ್ಟಕ್ಕೆ ಹೋಗ್ತಾ ಇದೆ. ಈ ಕ್ರೀಡೆ ಹೆಂಗೆ ಅಂದರೆ, ಪ್ರತಿ ವರ್ಷ ನಮಗೆ 4 ವರ್ಷದ ಒಂದು ನಮ್ಮ ವಿಶ್ವಕಪ್ ಕ್ರೀಡೆ ಇದು ನಡೀತದೋ, ಆಗ ಹೇಗೆ ನಮ್ಮವರು ಅದನ್ನು ಕೌತುಕದಿಂದ ನೋಡ್ತಾ ಇರ್ತಾರೋ ಭಾರತೀಯರು, ಆ ವಿಶ್ವಕಪ್ ರೀತಿಯಲ್ಲೇ ಇದನ್ನು ಕೌತುಕ ರೀತಿಯಲ್ಲಿ ಪ್ರತಿ ವರ್ಷವೂ ಈ 4 ದಿನ ವಿಜೃಂಭಣೆಯಿಂದ ನಡೀತದೆ. ನಾಳೆ ಇದಕ್ಕೆ ಫೈನಲ್ ಇರ್ತದೆ, ಮಹಿಳಾ ಮತ್ತು ಜೆಂಟ್ಸ್ದು ಫೈನಲ್ ಪಂದ್ಯ ಇರ್ತದೆ. ಹೀಗಾಗಿ ಇದು ನಮ್ಮೆಲ್ಲರಿಗೂ ಒಂದು ಹಬ್ಬದ ವಾತಾವರಣದ ರೀತಿ ನಮ್ಮಲ್ಲಿ ಇದು ಕಾಣುವಂಥ ರೀತಿ ನಡೀತದೆ. ಸೋಲು ಹಾಗೂ ಗೆಲುವು ಎಂಬುದು ವಿಷಯ ಬರಲ್ಲ. ವಕೀಲ್ ಕಪ್ಗೆ ಜಯ ಹಾಗೂ ಅಡ್ವೊಕೇಟ್ ಅಸೋಸಿಯೇಷನ್ ಬೆಂಗಳೂರಿಗೆ ಜಯ ಅಂತ ನಾನು ಹೇಳ್ತೀನಿ. ಎನಿವೇಸ್, ವೆನ್ ಇಟ್ ಇಸ್ ಅ ಗೇಮ್, somebody has won, that is Power Star to brother Raghavendra. Wish you all the fantastic. They played well. 66 runs they have scored. At the same time, the first time High Court Garuda has done a wonderful job. I think you should all clap for them. Yeah. Fantastic. We need to have the spirit of play. This particular match, cricket match or any sports, is to build a team spirit, to bring us together as brothers. Otherwise we are all always busy in our courts going for cases. Otherwise we'll do well. And then thank you so much to our Tejasvi Gowda HM, who was our chairman and wonderfully conducted. Tejasvi, thank you so much. Thank you. Advocates Association we are conducting these tournaments, and we are having a nice response. All the advocates are trying to do their best, managing their cases and then coming here and attending their tournaments. Nam team gu ivattu match ide, and we are all excited. What do you say, girls? Yes. It's challenging anta anistha ide. It's really a tough competition because we have to play against 9 teams, and 9 teams ivattu aadta idvi in women's, and in boys there were almost 50 teams. Like each team has 11 players with 3 backups, and yes, it's a really tough competition, and we all are enjoying, and it's once in a year namge chances sigodu, and it will be a really good experience. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ?
We've been practicing since 15-20 days. Yeah. ಸಿಕ್ಸಲ್ಲಿ ಹೊಡಿತೀರಿ Yes. Our team is so good at it. Yes, we are doing our best. Yes. We are doing our best. We are doing our full energy and everything that we have for today's competition. Yes, we are ready. ಕ್ರಿಕೆಟ್ ಅಂದ್ರೆ ಇಷ್ಟನಾ Yes. ನೋಡ್ತಿರ್ತೀರಾ ಕ್ರಿಕೆಟ್ ಎಲ್ಲ ನಾವು ಕ್ರಿಕೆಟ್ ಮ್ಯಾಚಸ್ ನೋಡ್ತಾ ಇರ್ತೀವಿ. ನಾವು ಇಯರ್ಲಿ ಪ್ಲೇ ಮಾಡ್ತೀವಲ್ಲ, ವಿ ಆಲ್ಸೋ ಹ್ಯಾವ್ ದಿಸ್ ಇಯರ್ಲಿ ಪ್ಲೇ ಇನ್ ಆರ್ ಅಸೋಸಿಯೇಷನ್. ಸೊ ವಿ ಹ್ಯಾವ್ ಅವರ್ ಗುಡ್ ಟೀಮ್ಸ್. ಕ್ರಿಕೆಟ್ ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ ಲೈಕ್ ಈವನ್ ಮೊನ್ನೆ ರೀಸೆಂಟಾಗಿ ನಮ್ಮ ವಿಮೆನ್ಸಲ್ಲಿ ನಮ್ಮ ಇಂಡಿಯಾಗೆ ವರ್ಲ್ಡ್ ಕಪ್ ಗೆದ್ದಿದ್ದೀವಿ ನಾವು. ಸೊ ವಿ ಈವನ್ ವಿಮೆನ್ಸ್ ವಿ ಕ್ಯಾನ್ ಪ್ರೂವ್ ವಿ ಹ್ಯಾವ್ ಸ್ಟ್ಯಾಮಿನಾ, ವಿ ಹ್ಯಾವ್ ಸ್ಟ್ರೆಂತ್, ವಿ ಹ್ಯಾವ್ ದಟ್ ಪೊಟೆನ್ಷಿಯಲ್ ಟು ಪ್ಲೇ ಆಲ್ ದ ಗೇಮ್ಸ್. ಈ ಒಂದು ಆಕ್ಟಿವಿಟಿ ಮಾಡೋದು ಎಷ್ಟು ಖುಷಿ ಇದೆ ನಿಮಗೆ To be in this activity, it is both physical and mental, and it is also a teamwork. We should appreciate all our team members. Now win adru lose adru, we are aiming only for winning purpose, but it is a really good teamwork. ನಾವಿಲ್ಲಿ YMCA ಗ್ರೌಂಡಲ್ಲಿ ವಕೀಲ್ ಕಪ್ 2025 ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀವಿ. ನಾವೆಲ್ಲರೂ ವಕೀಲರುಗಳು. ನಮ್ಮ ತಂಡದ ಹೆಸರು ರೈನ್ಬೋ ವಾರಿಯರ್ಸ್ ಅಂತ. ಲಾಸ್ಟ್ ಟೈಮ್ 2022 ಅಲ್ಲಿ ಕಪ್ ಗೆದ್ದಿದ್ದೀವಿ. ಈ ಸಲನೂ 100% ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದೆ. ಇದೆಲ್ಲ ನಮ್ಮ ಟೀಮ್ ಮೇಟ್ಗಳು. ಯಾವ ಟೀಮು? ರೋರಿಂಗ್ ಲಯನ್ಸ್. ಅವ್ರ ಜೊತೆ ಆಟಾಡ್ತಾ ಇದ್ದೀವಿ. ಬಟ್ ಜಸ್ಟ್ 4 hours ಇದೆ. ಮ್ಯಾಚ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಟೀಮ್ ಆ್ಯಕ್ಚುಲಿ ಸ್ಟ್ರಾಂಗ್ ಇದೆ. ಲಾಸ್ಟ್ 15 ಡೇಸಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 50% ಪ್ಲೇಯರ್ಸ್ ಎಲ್ಲ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ವಿ ಹೋಪ್ ವಿ ವಿನ್ ದ ಮ್ಯಾಚ್. ಮನೆ ಮತ್ತೆ ಇದನ್ನ ಪ್ರಾಕ್ಟೀಸ್ ಅನ್ನ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಯ್ತಾ ಕಷ್ಟ ಏನಾಗಲಿಲ್ಲ, ಮನೆಯವರ ಸಪೋರ್ಟು, ಅದರಿಂದ ಏನು ಕಷ್ಟ ಆಗಲಿಲ್ಲ. ಸೊ ಬೇರೆಯವ್ರು ಮಾತಾಡಿ. ಇವರು ಸುನೀತಾ ಶರ್ಮಾ ಅಂತ, ಇವರು ನ್ಯಾಷನಲ್ ಪ್ಲೇಯರ್ಗೂ ಸೆಲೆಕ್ಟ್ ಆಗಬೇಕು. ತುಂಬ ಚೆನ್ನಾಗಿ ಆಡ್ತಾರೆ. ಲಾಸ್ಟ್ ಟೈಮ್ ಗೆಲ್ಲಕ್ಕೂ ಅವರೇ ಮೇನ್ ಕಾರಣ. ಅದೇ ಮೊದಲಿಂದ ಕ್ರಿಕೆಟ್ ಆಡ್ತಾ ಬಂದಿದ್ರೆ ಇಲ್ಲ, ಬೇರೆ ಸ್ಪೋರ್ಟ್ಸ್ ಆಡ್ತಾ ಇದ್ವಿ. ಕ್ರಿಕೆಟ್ ಇಲ್ಲಿ ಅಡ್ವೊಕೇಟ್ ಜೊತೆ ಸೇರಿ ಫಸ್ಟ್ ಟೈಮ್ ಆಡ್ತಿರೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಇಟ್ಸ್ ಗುಡ್. ಕ್ರಿಕೆಟ್ ಅಂದ್ರೆ ಯಾಕೊಂದು ಕ್ರಿಕೆಟ್ ಯಾವಾಗಲೂ ಟ್ರೈ ಮಾಡೋಣ ಅಂತಿದ್ವಿ. ಹೆಂಗೂ ಪ್ರೊಫೆಷ್ನಲ್ ಟೈಮ್ ಸಿಗ್ತಿರ್ಲಿಲ್ಲ. ಈಗ ಹೆಂಗೂ ಸ್ವಲ್ಪ ಟೈಮ್ ಸಿಕ್ಕಿದೆ, ವೆಕೇಶನ್ ಹತ್ರ ಬರ್ತಾ ಇದೆ. ಅದಕ್ಕೆ ಇದನ್ನು ಒಂದ್ಸಲ ಟ್ರೈ ಮಾಡಿಬಿಡೋಣ ಯಾಕೆ ಅಂತ ಇವತ್ತು ಜಾಯ್ನ್ ಆಗಿ. ಓವರಾಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಓವರಾಲ್ ಮ್ಯಾನೇಜ್ಮೆಂಟ್ ಇಟ್ಸ್ ಆ್ಯಕ್ಚುಲಿ ಗೋಯಿಂಗ್ ಗ್ರೇಟ್. ಈ ಥರ ಆಪರ್ಚುನಿಟಿ ಹೆಣ್ಮಕ್ಳಿಗೆ ಸಿಗ್ತಾ ಇರೋದ್ರ ಬಗ್ಗೆ ಏನು ಹೇಳ್ತೀರಾ? ಹಾಂ, ಫಾರ್ ದ ಲಾಸ್ಟ್ ಒಂದು 10 yearsಯಿಂದ ಸಿಗ್ತಾನೆ ಇದೆ. ನಾವು ಬೇರೆ ಲೈಕ್ ನಾವೇ ನೋಡ್ತೀವಲ್ಲ, ಸ್ಟಾರ್ಟ್ ಆಗಿದ್ದು 2-3 ಟೀಮಿಂದ. ಟುಡೇ ವಿ ಹ್ಯಾವ್ 9 teams. ಆವಾಗಲೇ ಅನಿಸುತ್ತೆ ಓಕೆ, ಹೆಣ್ಮಕ್ಳು ಕೂಡ ಆಚೆ ಬಂದು ನಾವು ಆಡೋಣ ಅಂತ ಒಂದು ಹುರುಪಿದೆ, ಉತ್ಸಾಹ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಲಾಸ್ಟ್ ಟೈಮ್ ಆಡಿದಾಗ ಕಡಿಮೆ ಟೀಮ್ ಇತ್ತು, ಈಗ ಜಾಸ್ತಿ ಟೀಮ್ ಇದೆ. ಎಷ್ಟು ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆ ಇದು? ಅದನ್ನು ಆಟ ಆಡ್ಬಿಟ್ಟೆ ನೋಡಬೇಕು. ಹೆಂಗೆ ಸ್ಪ್ಲಿಟ್ ಆಗಿ ಟೀಮ್ ಮಾಡಿದಾರಾ, ಏನು ಯಾವ ಸ್ಟ್ರೆಂತ್ ಇದೆ ಅವರಲ್ಲಿ. ಬ್ಯಾಟಿಂಗ್ ಸ್ಟ್ರಾಂಗ್ ಇರುತ್ತೆ, ಒಬ್ಬೊಬ್ಬರಲ್ಲಿ ಫೀಲ್ಡಿಂಗ್ ಚೆನ್ನಾಗಿರುತ್ತೆ. ಬಟ್ ವಿ ಆಸ್ ಎ ಟೀಮ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಇದ್ದೀವಿ. ಸೊ ಹೋಪ್ ವಿ ವಿನ್ ದಿ ಮ್ಯಾಚ್. ನೀವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ? ಎರಡು ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ. ಫ್ರೀಯಾಗಿ ಎಲ್ಲ ಗ್ರೌಂಡಲ್ಲಿ ಆಟ ಆಡೋಣ ಅಂತ ಇಲ್ಲಿ ಬರ್ತೀರಿ. ನಾವು 2022 ಚಾಂಪಿಯನ್ಸು, ವಕೀಲ್ ಕಪ್ ಚಾಂಪಿಯನ್ಸು. ಲಾಸ್ಟ್ ಇಯರು ನಮ್ಮ ಟೀಮು ಡ್ರೀಮ್ 11 ಅಂತ. ಲಾಸ್ಟ್ ಇಯರ್ ಮಂಗಳೂರು ಸ್ಟೇಟ್ ಲೆವೆಲ್ ಚಾಂಪಿಯನ್ಸ್ ಆಗಿದ್ರಿ. ಈ ಸರಿ 5 ಟೀಮ್ ಕೊಟ್ಟಿದ್ರಿ ನಾವು. ನಮ್ಮದು ಡ್ರೀಮ್ 11 ABCD ಅಂತ ಹೇಳ್ಬಿಟ್ಟು 5 ಟೀಮ್ ಕೊಟ್ಟಿದ್ದೀರಿ. 5 ಟೀಮಲ್ಲಿ 3 ಟೀಮ್ ಫುಲ್ ಸ್ಟ್ರಾಂಗ್ ಇದೆ. ನೋಡೋಣ ಹೆಂಗಾಗುತ್ತೆ. ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ತುಂಬ ಚೆನ್ನಾಗಿರುತ್ತೆ. ಯಾವತ್ತು ಕೋರ್ಟಲ್ಲಿ ಬರೀ ಕೋಟ್ ಹಾಕ್ಕೊಂಡು, ಇವತ್ತು ಕಲರು ಟಿ ಶರ್ಟ್ ಹಾಕ್ಕೊಂಡು ಗ್ರೌಂಡಲ್ಲಿ ಆಡೋದು, ಅದ್ರದ್ದು ಎಕ್ಸ್ಪೀರಿಯನ್ಸೇ ಬೇರೆ. ತುಂಬ ಚೆನ್ನಾಗಿರುತ್ತೆ. ಕ್ರಿಕೆಟು ನಮ್ಮ ಇಂಡಿಯಾನಲ್ಲಿ ಈಗ ಫೇಮಸ್ ಆಗಿರೋದು ಕ್ರಿಕೆಟೇನೆ. ಈಗ ನಮ್ಮ RCB, ನಾವು RCB IPL ಸ್ಟಾರ್ಟ್ ಆದಾಗಿಂದ RCB IPL ಅಂತೂ ಇನ್ನೂ ಜೋರಾಗಿದೆ. ಅದರಿಂದ ಕ್ರಿಕೆಟೇ ಬೇಕಂತ ಕ್ರಿಕೆಟೇ ಇಷ್ಟ. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಎಲ್ಲ ನಾವೆಲ್ಲನೂ ಒಂದು ಮಂತಿಂದ ಪ್ರಾಕ್ಟೀಸ್. ಅಂದರೆ ಸ್ಟೇಟ್ ಲೆವೆಲ್ಲೆಲ್ಲ ಹೋಗ್ಬೇಕಾದಾಗ ಹೋಗೋವಾಗ ಪ್ರಾಕ್ಟೀಸ್ ಮಾಡ್ಕೊತಾರೆ. ಈಗ ನಿಮ್ಮ ಟೀಮ್ ಆಡ್ತಾ ಇದೆ, ಏನು ಹೇಳ್ತೀರಿ? ನಮ್ಮ ಟೀಮ್ ಆಡ್ತಾ ಇದೆ. ಈಗ ಗೆಲ್ತೀರಿ ಆ ಟೀಮನ್ನು. ಈಗ ನಮ್ಮ ಟೀಮಲ್ಲೇ ಒಂದು ವಕೀಲ್ ಕಪ್ಪು ಈ ಸರಿ ನಮ್ಮ ಡ್ರೀಮ್ 11 ಯಾವುದಾದ್ರೂ ಒಂದು ಟೀಮು ಕಪ್ ಎತ್ತೀರಿ ಅನ್ನೋದು ನಂಬಿಕೆ ಇದೆ. ಈ ಸಲ ಕಪ್ ಹೊಡಿತೀರಾ? ಹೊಡಿತೀರಿ.
ಬನ್ನಿ ಅಲ್ಲೋಣ. ನಾವು ವಕೀಲ್ ಕಪ್ ಪ್ರತಿ ವರ್ಷ ಡಿಸೆಂಬರಲ್ಲಿ ನಡೀತದೆ. ಇದು 4 ಪೋಲಲ್ಲಿ ಮಾಡ್ತೀವಿ. 4 ಪೋಲಲ್ಲಿ ನಾಕ್ಔಟ್ ಮ್ಯಾಚಸ್ ಮಾತ್ರ ಇರ್ತದೆ. ಏನಂದರೆ ಎಷ್ಟೇ ಟೀಮ್ ಬಂದರೂ 4 ಪೋಲಲ್ಲಿ ಆಡಿ ಪ್ರತಿ ಮ್ಯಾಚು ಗೆಲ್ಲೇಬೇಕು. ಒಂದು ಮ್ಯಾಚ್ ಸೋತ್ರೂ ಆಚೆ ಹೋಗಬೇಕು. ಪ್ರತಿ ಮ್ಯಾಚು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟೆ. ಇದು 5 ಓವರ್ಸ್ ಇರ್ಬೋದು, 6 ಓವರ್ಸ್ ಇರ್ಬೋದು. ಪ್ರತಿ ಓವರಲ್ಲಿ ಪ್ರತಿ ಬಾಲು ನಮ್ಗೆ ಇಂಪಾರ್ಟೆಂಟು, ಪ್ರತಿ ರನ್ನು ಇಂಪಾರ್ಟೆಂಟು. ನಾವು ವರ್ಷ ನಡೀತಾ ಇದ್ದೀವಿ, ಆಡ್ತಾ ಇದ್ದೀವಿ. ನಾವು ಪ್ರೀವಿಯಸ್ ಚಾಂಪಿಯನ್ಸು. ನಾವು ಈ ಸತಿನೂ ಗೆಲ್ತೀವಿ, ಈ ಸತಿನೂ ನಾವು ಚಾಂಪಿಯನ್ಸ್ ಆಗಿ ಬರ್ತೀವಿ. ಇವತ್ತಿನ ದಿವಸ ನಮ್ಮ ಪ್ರತಿ ವರ್ಷ ಅಕಾಡೆಮಿಕ್ ಇಯರ್ ಥರ ಈ ವರ್ಷನ 2025-26ನೇ ಸಾಲಿನ ಕ್ರಿಕೆಟ್ ಟೂರ್ನಮೆಂಟ್ ವಕೀಲ್ ಕಪ್ ಆ್ಯಸ್ ಯೂಶಲಿ ನಡೆಸ್ತಾ ಇದ್ದೀವಿ. ಆದರೆ ಈ ಸತಿ ಒಂದು ವಿಶೇಷ ಅಂತಂದರೆ 91 ಮೆನ್ಸ್ ಟೀಮು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 4 ದಿವಸಗಳ ಕಾಲ ನಡೀತಾ ಇದೆ. ಪ್ರತಿ ವರ್ಷ 3 ದಿವಸ ಆಗ್ತಾಯಿತ್ತು. ಈ ಸತಿ 4 ದಿವಸ. ಲೇಡೀಸ್ ಟೀಮ್ ಒಂದು 4 ಟೀಮ್ ಇರ್ತಿತ್ತು. ಈ ಸತಿ 9 ಟೀಮ್ ಆಗಿದೆ. ಇದು ಶ್ಲಾಘನೀಯ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದಕ್ಕೆ ನಾವು ಹೆಚ್ಚಿನ ಒಂದು ಶ್ಲಾಘನೆಯನ್ನು ನಮ್ಮ ಕ್ರೀಡಾ ಸಚಿವರಾದ ತೇಜಸ್ವಿ ಗೌಡ ಅವ್ರಿಗೆ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆಮೇಲೆ ನಾವು ಪ್ರತಿ ವರ್ಷ ಏನಾಗ್ತಿತ್ತು 3 ಓವರು 4 ಓವರ್ 5 ಓವರ್ ಹಿಂಗೆ ಹೇಳ್ಬಿಟ್ಟು ಟಕ್ ಅಂತ ಮುಗಿಸ್ಬಿಡ್ತಾ ಇದ್ವಿ. ಈ ಸತಿ ಕಾಲಾವಕಾಶ ಜಾಸ್ತಿ ಕೊಟ್ಟು ನಾವು ಇದನ್ನು ಆಡಿಸ್ತಾ ಇದ್ದೀವಿ. ಎಲ್ಲರಿಗೂ ಒಂದು ಆಡೋದಕ್ಕೆ ಸಮಾಧಾನಕರವಾಗಿ ಆಡೋಕ್ಕೆ ಅವಕಾಶ ಆಗಿದೆ ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಈ ವಕೀಲ್ ಕಪ್ಪು ವೈಶಿಷ್ಟ್ಯತೆ ಏನು ಅಂತಂದರೆ, ನೀವು ಗ್ರೌಂಡಲ್ಲಿ ನೋಡ್ತಿರ್ಬೋದು, ಹೆಚ್ಚು ಕಮ್ಮಿ 1-1.5 ಸಾವಿರ 2 ಸಾವಿರ ಜನದ ಮೇಲೆ. ಸಂಜೆ ಆಗ್ತಿದ್ದಂಗೆ ಮಧ್ಯಾಹ್ನ ಫಸ್ಟ್ ರೌಂಡ್ 11:30 12 ಗಂಟೆ ಆಗ್ತಿದ್ದಂಗೆ ಕ್ರೌಡು ಇನ್ಕ್ರೀಸ್ ಆಗುತ್ತೆ. ಇಟ್ ಈಸ್ ಮೋರ್ ದೆನ್ IPL ಇಷ್ಟು ಮಜಾ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ತಾವು ಇಷ್ಟು ಸ್ಟೇಡಿಯಂನ ಒಂದು ರೌಂಡ್ ಹಿಂಗೆ ಆಗ್ತು ಅಂದರೆ ಎಲ್ಲ ಅಲ್ಲಲ್ಲೇ ಕೂತ್ಕೊಂಡು ಅವ್ರದ್ದೇ ಒಂದು ಟೀಮಲ್ಲಿ ಒಂದು ಪ್ರತಿ ಬಾಲ್ಗೂ ಒಂದು ನಾನು ಮತ್ತೆ ಅದನ್ನು ಮುಂದುವರಿಸಿ ಹೇಳಲಿಕ್ಕೆ ಹೋಗಲ್ಲ, ಪ್ರತಿ ಬಾಲ್ಗೂ ಉತ್ತೇಜನಕರವಾಗಿ ನೋಡ್ತಕ್ಕಂಥದ್ದು, ವೀಕ್ಷಣೆ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸ್ಟೇಡಿಯಮಲ್ಲಿರ್ತಕ್ಕಂಥ ಪ್ರೇಕ್ಷಕರದು. ನಮ್ಮ ಈ ವಕೀಲ್ ಕಪ್ ಅಂದರೆ ಇದರಲ್ಲಿ ಏನೋ ಒಂಥರ ಮೈ ರೋಮಾಂಚನ. ಲಾಸ್ಟ್ ದಿವಸ ಬಂತು ಅಂದರೆ ಫೈನಲ್ಗೆ ಇಲ್ಲಿ ಕೂಗು ಚಪ್ಪಾಳೆಗಳು ಕೇಳ್ತಿದ್ದೆ ಅಂದರೆ ಒಂದು ಗಗನ ಎತ್ತರಕ್ಕೆ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಟೂರ್ನಮೆಂಟ್ ಈ ಒಂದು ವಕೀಲ್ ಕಪ್ಗೆ ಮೇಜರಾಗೆಲ್ಲ ವಕೀಲರುಗಳೇ ಇದನ್ನು ಸ್ಪಾನ್ಸರ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು. ಸೊ ಎವ್ರಿ ಇಯರ್ ಇಟ್ ಈಸ್ ಒಂಥರ ವಕೀಲ್ ಕಪ್ ನಮಗೆ ಹಬ್ಬನೇ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆಮೇಲೆ ನಮ್ಮಲ್ಲಿ ಸ್ಕೋರ್ ಕೂಡ ನಮ್ಮಲ್ಲಿ ಎಲ್ಲ ಆನ್ಲೈನಲ್ಲಿ ಲೈವಲ್ಲಿ ಹೋಗ್ತಾ ಇರ್ತದೆ ಸ್ಕೋರ್. ಪ್ರತಿ ಒಂದು ಬಾಲು, ಪ್ರತಿ ಒಂದು ರನ್ನು, ಪ್ರತಿಯೊಂದು ಬೌಲರು, ಪ್ರತಿಯೊಂದು ಬ್ಯಾಟ್ಸ್ಮ್ಯಾನ್ದು ಇಂಡಿವಿಜುವಲ್ ಹೇಗೆ ನೀವು IPL ನೋಡ್ಬೋದು ಇಂಟರ್ನ್ಯಾಷನಲ್ ಇದರಲ್ಲಿ, ಆ ಲೆಕ್ಕಾಚಾರದಲ್ಲೇ ನಮ್ಮಲ್ಲಿ ಸ್ಕೋರ್ ಕೂಡ ರೆಕಾರ್ಡ್ ಆಗಿ ನೀವು ನಿಮ್ಮ ಒಂದು ಇದನ್ನು ಓಪನ್ ಮಾಡ್ಕೊಂತಂದರೆ, ಯೂಟ್ಯೂಬ್ನ ಓಪನ್ ಮಾಡ್ತಂದರೆ ನಿಮಗೆ ಲೈವ್ ಆಗಿ ಸ್ಕೋರ್ ಯಾರ್ಯಾರು ಎಷ್ಟೆಷ್ಟು ಹೊಡೆದಿರಿ ಅಂತಕ್ಕಂಥದ್ದು ಗೊತ್ತಾಗ್ತದಿಲ್ಲ. ದಿಸ್ ವಿ ಹ್ಯಾವ್ ಗಾನ್ ಟು ನಮ್ಮ ಜನರಲ್ ಸೆಕ್ರೆಟರಿ ಪ್ರವೀಣ್ ಗೌಡ್ರು ಈಗಾಗಲೇ ಹೇಳಿದ್ದಾರೆ ಯಾವ ಥರ ನಡೀತಾ ಇದೆ ವಕೀಲ್ ಕಪ್ 2025. ನಮ್ಮ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕಮಿಟಿ ಚೇರ್ಮನ್ ತೇಜಸ್ವಿ ಅವರು ಭಾಳ ಅರ್ಥಪೂರ್ಣವಾಗಿ ಬಂದ ತಿಂಗಳಿಂದ ಸ್ವತಃ ಎಫರ್ಟ್ ಹಾಕಿ ತುಂಬ ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇಡೀ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಏನಿದೆ, ಆಫೀಸ್ ಬೇರರ್ಸ್ ಇನ್ಕ್ಲೂಡಿಂಗ್ ನಮ್ಮ ಅಧ್ಯಕ್ಷ ಇರ್ಬೋದು, ಜನರಲ್ ಸೆಕ್ರೆಟರಿ ಇರ್ಬೋದು, ಟ್ರೆಷರರ್ ಇರ್ಬೋದು, ಎಲ್ಲ ಇನ್ವಾಲ್ವ್ಮೆಂಟ್ ಇದೆ. ತುಂಬ ಇದೊಂಥರ ಯೂತ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಈ ವಕೀಲ್ ಕಪ್ ಏನು ನಡೆಯುತ್ತೆ ತುಂಬ ಕಲರ್ಫುಲ್ಲು, ಡಿಫ್ರೆಂಟ್ ಟೀ ಶರ್ಟ್ಸು, ಎಲ್ಲ ಪ್ಲೇಯರ್ಸ್ಗೂ ಟೀ ಶರ್ಟ್ಸ್ ಒದಗಿಸ್ತಾ ಇದ್ದಾರೆ, ಜರ್ಸಿಗಳು ಒದಗಿಸ್ತಾ ಇದ್ದಾರೆ. ಇದು ಬರ್ತಾ 23 ಇಯರ್ಸಿಂದ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಇದು 24ನೇ ವರ್ಷಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೀವಿ. ನಮ್ಮ ಪ್ರವೀಣ್ ಗೌಡ್ರು ಆಗಲೇ ಹೇಳ್ದಂಗೆ ತುಂಬ ಟೀಮ್ಸು ಈ ಸತಿ ಅಂತೂ ತುಂಬ ಟೀಮ್ಸ್ ಇದೆ, ತುಂಬ ಉತ್ಸಾಹ ಇದೆ, ತುಂಬ ಎಂಥಾಸಮ್ ಇದೆ. ಯಂಗ್ಸ್ಟರ್ಸ್ ಎಸ್ಪೆಷಲಿ ಒಂದು ಎನ್ಕರೇಜ್ಮೆಂಟ್ ಮಾಡೋದಕ್ಕೆ ನಮ್ಮ ಅಸೋಸಿಯೇಷನ್ ಹಿಂದೆ ಇದೆ. ನಮ್ಮ ಸ್ಪೋರ್ಟ್ಸ್ ಕಮಿಟಿ ತೇಜಸ್ವಿ ಅವರು ಚೇರ್ಮನ್ ಅವರು ತುಂಬ ಉತ್ಸಾಹದಿಂದ ಇದೊಂದು ಆರ್ಗನೈಸ್ ಮಾಡಿದ್ದಾರೆ. ಅವ್ರ ಪರಿಶ್ರಮಕ್ಕೆ ಇವತ್ತೇನು ನೋಡ್ತಾ ಇದ್ದೀವಿ, ಅವ್ರ ಪರಿಶ್ರಮಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸಿ. ಥ್ಯಾಂಕ್ ಯು ಮೇಡಮ್.